ಮಂಗಳೂರಿನ ಸಂಗನಿಕೇತನದಲ್ಲಿ ನಡೆಯುತ್ತಿರುವ ಗಣೇಶೋತ್ಸವವು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಧರ್ಮದ ಬಂಧುಗಳು ಭಾಗವಹಿಸಿದ್ದು, ಇದು ಮಂಗಳೂರಿನ ಸಾಮರಸ್ಯದ ಸಂಕೇತವಾಗಿದೆ. ಶಕ್ತಿಕೇಂದ್ರವಾಗಿರುವ ಸಂಗನಿಕೇತನವು ಕಳೆದ 27 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸುತ್ತಿದ್ದು, ಈ ಬಾರಿ 5 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮವು ಸೆಪ್ಟೆಂಬರ್ 11ರ ತನಕ ನಡೆಯಲಿದೆ. ನಮಗೆ ಮೇಜಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಅಕ್ಬರ್ ಅಲಿ ಶೇಟ್ ಅನ್ನುವಂಥ ಮುಸಲ್ಮಾನ ಬಂಧು. ಇವತ್ತಿನ ದಿನಗಳಲ್ಲಿ ಕಳೆದ ಸುಮಾರು 10 ವರ್ಷಗಳಿಂದ ಕ್ರೈಸ್ತ ಬಂಧುಗಳು ಪ್ರತಿ ವರ್ಷವೂ ಇಲ್ಲಿಗೆ ಬಂದು ನಮ್ಮ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ರಾಷ್ಟ್ರೀಯ ಭಾವೈಕ್ಯತೆಗೆ ಗಣೇಶೋತ್ಸವ ಪೂರಕ ಅನ್ನುವಂತಹ ಏನು ತಿಲಕರ ಭಾವನೆಗಳು ಇತ್ತು, ಅದು ಇವತ್ತು ಸಾಕಾರ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಾವು ಗಣೇಶೋತ್ಸವವನ್ನು ಮಾಡಬೇಕಾದ್ರೆ ಕೇವಲ ನಾವು ಧಾರ್ಮಿಕ ಕಾರ್ಯಕ್ರಮ ಅಂತೇಳಿ ಮಾಡ್ತಾಯಿಲ್ಲ, ಮನೋರಂಜನಾ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಇಲ್ಲಿ ಮಾಡುವಂಥ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಅಥವಾ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಮಾಡುವಂಥ ಸ್ಪರ್ಧೆಗಳು ಏನಿದೆ, ಅದು ಈ ದೇಶದ ನೆಲಜಲಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ನಿನ್ನೆ ನಡೆದಿರುವಂಥ ಭಜನಾ ಸಂಧ್ಯಾ ಕಾರ್ಯಕ್ರಮ ಇರ್ಬೋದು, ಇವತ್ತು ನಡೆಯುವಂಥ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ, ನಾಳೆ ನಡೆಯುವಂಥ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಎಲ್ಲವೂ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಿಂದಿನ ನಮ್ಮ ಈ ಗಣೇಶೋತ್ಸವದ ಮುಖಂಡರುಗಳಾಗಿರ್ತಕ್ಕಂಥ ಮಾರೂರು ವಿಠ್ಠಲ್ ಪೈಯರು, ಕೊಂಚಾಡಿ